ಇವತ್ತು ವಿಧಾನಸೌಧಕ್ಕೆ SLN ಕಾಲೇಜಿನ ವಿದ್ಯಾರ್ಥಿಗಳು, ಅದರಲ್ಲೂ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಬಂದು ಸಭಾಪತಿಯವರನ್ನು, ಸಲೀಂ ಅಹಮದ್ ಅವರನ್ನು ಭೇಟಿಯಾಗಿ ಆ ವಿಚಾರಗಳನ್ನು, ತಮ್ಮ ಸಂವಿಧಾನದ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಎಲ್ಲರೂ ಕೂಡ ಇದ್ದಾರೆ, ಎಲ್ಲ ವಿದ್ಯಾರ್ಥಿಗಳು. SLN ಅಂತೇಳಿ ಅತ್ಯಂತ ಪ್ರಸಿದ್ಧವಾದಂತಹ ನಮ್ಮ KR ಮಾರ್ಕೆಟ್ ಬಳಿ ಇರುವಂತಹ ದೊಡ್ಡಣ್ಣ ಶೆಟ್ಟಿ ಅವರಿಂದ ಸಂಸ್ಥಾಪಿತವಾಗಿರ್ತಕ್ಕಂಥ ಸಂಸ್ಥೆ, ಧರ್ಮ ಸಂಸ್ಥೆ ಏನಿದೆ ಅದರಿಂದ ಸಂಸ್ಥಾಪಿತವಾಗಿರ್ತಕ್ಕಂಥ ಕಾಲೇಜು, ಅದೆಲ್ಲ ಇವರೆಲ್ಲ ಇವರು ಕೂಡ ನಮ್ಮ ಭವಿಷ್ಯದ ಪತ್ರಕರ್ತರು. ಅವರೆಲ್ಲರೂ ಕೂಡ ಬಂದು ಇವತ್ತು ಸಭಾಪತಿಗಳನ್ನು ಭೇಟಿಯಾದರು. ಸಭಾಪತಿಗಳು ಕೂಡ ಅವರೊಂದಿಷ್ಟು ಸಲಹೆಗಳನ್ನು, ಅವರ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು ಇದ್ದಾರೆ. ಅವರು ಏನು ಹೇಳ್ತಾರೆ ಕೇಳೋಣ. ಬಂದ್ರಿ ಇವತ್ತು ವಿಧಾನಸೌಧ, ಮಕ್ಕಳನ್ನೆಲ್ಲ ತೋರಿಸೋದಕ್ಕೆ ಬಂದ್ರಿ ಎಲ್ಲ, ಅದರಲ್ಲೂ ಬಹಳ ಮುಖ್ಯವಾಗಿ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ಬಹಳ ಅಗತ್ಯ ಇರುವಂಥದ್ದು. ಸಭಾಪತಿಗಳನ್ನು ಭೇಟಿಯಾದ್ರಿ, ಏನು ಹೇಳ್ತೀರಿ ಸರ್? ನಾವು SLN ಧರ್ಮ ಸಂಸ್ಥೆ KR ಮಾರ್ಕೆಟಿಂದ ನಾವು ಇಂದು ವಿಧಾನಸೌಧದಲ್ಲಿ ವಿಧಾನಮಂಡಲ ಹಾಗೂ ವಿಧಾನಮಂಡಲದ ಕಲಾಪಗಳನ್ನು ವೀಕ್ಷಿಸಲು ಇಂದು ನಾವು ಭೇಟಿ ನೀಡಿದ್ವಿ. ಆದರೆ ಕಾರಣಾಂತರಗಳಿಂದ ಕಲಾಪ ನಡೀದೇ ಇರ್ಬೋದು, ಆದರೆ ಇವತ್ತು ನಮಗೆ ಒಂದು ಉತ್ತಮವಾದ ದಿನ ಅಂತ ಹೇಳ್ಬೋದು. ಯಾಕೆಂತಂದರೆ ನಮ್ಮ ವಿದ್ಯಾರ್ಥಿಗಳು, ನಾವು ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗ ಹಾಗೂ ರಾಜ್ಯಶಾಸ್ತ್ರ ವಿಭಾಗ ಎರಡೂ ವಿದ್ಯಾರ್ಥಿಗಳನ್ನು ನಾವಿಂದು ಕರ್ಕೊಬಂದಿದ್ದು, ರಾಜ್ಯದ ಕಲಾಪ ಹೆಂಗೆ ನಡೆಯುತ್ತೆ, ಒಂದು ಸಂವಿಧಾನದ ಆಧಾರವಾಗಿರುವಂಥ ಒಂದು ರಾಜ್ಯದ ಪವರ್ ಹೌಸ್ ಅಂತ ಹೆಂಗೆ ಕರಿತೀವಿ ವಿಧಾನಸೌಧ, ಇದರಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ನಾವು ಇವತ್ತು ತೋರಿಸೋದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಕರ್ಕೊಬಂದಿದ್ವಿ. ಕಲಾಪ ನಡೀದೇ ಇರ್ಬೋದು, ಆದರೆ ನಾವು ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಎರಡನ್ನೂ ನಾವು ಭೇಟಿ ಮಾಡಿದ್ವಿ. ಅಲ್ಲಿ ನಡೆಯುವಂಥ ಕಲಾಪಗಳ ಬಗ್ಗೆ ಮಾಹಿತಿ ಪಡ್ಕೊಂಡ್ವಿ. ಅದಾದ ನಂತರ ನಾವು ವಿಧಾನ ಪರಿಷತ್ ಅಧ್ಯಕ್ಷರಾದಂತಹ ಸಭಾಪತಿಗಳಾದಂಥ ಸಲೀಂ ಅಹಮದ್ ಸಾಹೇಬ್ರನ್ನ ಇವತ್ತು ಭೇಟಿ ಮಾಡಿದ್ವಿ. ಅವರು ಕೂಡ ಅವರ ಒಂದು ವಿದ್ಯಾರ್ಥಿ ಜೀವನದಲ್ಲಿ ನಮ್ಮ SLN ಕಾಲೇಜಿಗೆ ಭೇಟಿ ನೀಡಿದ್ದು, ಅವರು ನಡೆಸಿದಂಥ ಹೋರಾಟಗಳ ಬಗ್ಗೆ ನಮಗೆ ಕಿವಿ ಮಾತುಗಳನ್ನ ಹೇಳಿದ್ರು. ಹಾಗೂ ಸಂವಿಧಾನವನ್ನು ವಿದ್ಯಾರ್ಥಿಗಳು ಯಾಕೆ ಕಲಿಬೇಕು, ಸಂವಿಧಾನದ ಮುಖಾಂತರ ಅವ್ರು ಏನು ಕಲಿಬಹುದು, ಅಥವಾ ಇಲ್ಲಿ ರಾಜ್ಯ ಶಾಸಕಾಂಗದಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಅವ್ರ ಕಿವಿ ಮಾತನ್ನ ಹೇಳಿ ಅವರ ಒಂದಿಷ್ಟು ಮಾತುಗಳನ್ನು ನಮಗೆ ಹೇಳಿದ್ರು. ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಇವತ್ತು ಅವ್ರನ್ನ ಭೇಟಿಯಾಗಿದ್ದು ನಮ್ಮ ವಿದ್ಯಾರ್ಥಿಗಳು ಕೂಡ ಒಂದು ಪ್ರಮುಖ ಘಟ್ಟ ಅನಿಸ್ಬೋದು. ಏಕೆಂತಂದರೆ ಅವರು ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳು ಹಾಗೂ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಾಗಿರೋದ್ರಿಂದ ಅವರು ಮುಂದಿನ ಸತ್ಪ್ರಜೆ ಆಗಲಿ ಭಾರತದಲ್ಲಿ, ಸೊ ಅವರೊಂದು ಸಂವಿಧಾನವನ್ನು ಯಾವ ಥರ ಅವ್ರು ಅಳವಡಿಸ್ಕೊಂಡು ಅವರ ಒಂದು ಕೆಲಸ ಕಾರ್ಯಗಳು ಅಥವಾ ಅವರೊಂದು ಪ್ರೊಫೆಷನ್ನ ಮಾಡ್ತಾರೆ, ಅದನ್ನು ರೂಪಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ. ಈಗ ನಮ್ಮಲ್ಲಿ ಸಂಪೂರ್ಣ ನ್ಯೂಸಲ್ಲಿ ನಾವೊಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಏನಂತಂದ್ರೆ, ಈಗ ಏನು ಹೇಳಿದ್ರಿ ಅದೇ, ಈ ಸಂವಿಧಾನದ ಬಗ್ಗೆ ಮಕ್ಕಳಿಗೆ ಯಾರಿಗೂ ಕೂಡ ಗೊತ್ತೇ ಆಗೋದಿಲ್ಲ, ವಿದ್ಯಾರ್ಥಿಗಳಿಗೆ. ಆ ವಿದ್ಯಾರ್ಥಿ ಹಂತದಲ್ಲೇ ಅದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತೇಳಿ ನಾವೊಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಏನು ಹೇಳ್ತೀರಾ? ಒಳ್ಳೆ ನಡೆ ಸರ್. ಉತ್ತಮ ನಾಗರಿಕರಾಗಕ್ಕೆ ಸಂವಿಧಾನದ ಓದು ತುಂಬ ಅಗತ್ಯ. ಚಿಕ್ಕ ವಯಸ್ಸಿಂದನೇ ಅದು ಬಂದಷ್ಟು ಉತ್ತಮ ನಾಗರಿಕರಾಗಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ನಮ್ಮ ಮಕ್ಕಳಿಂದ ನಡೆಯುತ್ತೆ ಅಂತಂದ್ರೆ ಯಾಕೆ ಬೇಡ. ಸಂಪೂರ್ಣ ನ್ಯೂಸಿನ ಈ ಕ್ಯಾಂಪೇನ್ಗೆ ವಿ ಆಲ್ ಸಪೋರ್ಟೆಡ್. ಭೇಟಿ ಕೊಟ್ಟ ಬಗ್ಗೆ ಏನು ಅನಿಸ್ತು? ತುಂಬ ಇವತ್ತು ನಮ್ಮ ಕಾಲೇಜ್, ಫಸ್ಟ್ ಆಫ್ ಆಲ್ ಮೈ ನೇಮ್ ಇಸ್ ಮೊಹಮ್ಮದ್ ಮೊಹಸಿನ್, ಐ ಆಮ್ ಸೆಕೆಂಡ್ ಇಯರ್ ಡಿಗ್ರಿ ಸ್ಟೂಡೆಂಟ್, JPS ಜರ್ನಲಿಸಮ್ ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟಿಂದ ನಮ್ಮ ಕಾಲೇಜಿಂದ ನಮ್ಮ ಟೀಚರ್ಸ್ ಕೊಟ್ಕೊಂಡು ಬಂದರು. ಕಾಲೇಜಸಲ್ಲಿ ಬರೀ ಪಾಠ ಮಾಡಿದ್ರೆ ಆಗಲ್ಲ, ಈ ಥರ ಬಂದು ಪ್ರಾಕ್ಟಿಕಲ್ ತೋರಿಸಿದ್ರೆ ನಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ. ಈಗ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಲೆಜಿಸ್ಲೇಟಿವ್ ಕೌನ್ಸಿಲ್ ಎಲ್ಲ ಪ್ರಾಕ್ಟಿಕಲಿಂದ ತೋರಿಸಿದ್ವಿ. ಅದಾದಮೇಲೆ ನಮ್ಗೆ ಗೊತ್ತಾಯಿತು ಈ ಥರ ಇದೆ ಅಂತ. ತುಂಬ ಚೆನ್ನಾಗಿ ಅನಿಸ್ತು. ನಮ್ಮ SLN ಸಂಸ್ಥೆಯಿಂದ ನಾವಿಲ್ಲಿ ವಿಸಿಟ್ ಮಾಡೋಕ್ಕಂತ ಬಂದಿದ್ವಿ. ಇಲ್ಲಿ ವಿಸಿಟ್ ಮಾಡಿ ತುಂಬ ಉಪಯೋಗ ಆಯಿತು ಅಂತ ಅನಿಸ್ಬೋದು. ಇಲ್ಲಿ ಸೆಷನ್ ನಡೆದೇ ಇರ್ಬೋದು, ಬಟ್ ಅಲ್ಲಿ ಏನು ನಡೆಯುತ್ತೆ ಅಂತ ಅದೇ ಜಾಗಕ್ಕೆ ಹೋಗಿ ನಮಗೆ ಕರ್ಕೊಂಡೋಗಿ ತೋರಿಸಿದ್ರು. ಮತ್ತು ಚೇರ್ಮನ್ ಅವ್ರನ್ನೂ ಕೂಡ ಮೀಟ್ ಮಾಡಿಸಿದ್ರು. ಅವ್ರವ್ರ ಜೀವನದ ಬಗ್ಗೆ, ಮತ್ತು ಹೇಗೆ ಶಿಕ್ಷಕರು ಹೇಗೆ ಯಾವ ರೀತಿ ಟೀಚ್ ಮಾಡಬೇಕು ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಮತ್ತು ಯಾವ ರೀತಿ ವಿದ್ಯಾರ್ಥಿಗಳು ಅವರ ಮೈಂಡ್ ಸೆಟಲ್ಲಿ ಯಾವ ರೀತಿ ರೆಸ್ಪೆಕ್ಟ್ ಇಟ್ಕೋಬೇಕು ಅದ್ರ ಬಗ್ಗೆ ಎಲ್ಲ ಹೇಳಿದರು. ಮತ್ತು ಕೆಲವು ಕಿವಿ ಮಾತುಗಳನ್ನು ಕೂಡ ಹೇಳಿದ್ರು. ಉಪಯೋಗ ಆಯಿತು ಅಷ್ಟೇ. ನಮ್ಮ ಜೊತೆ ಜ್ಞಾನಶೇಖರ್ ಅವರು ಇದ್ದಾರೆ. ಅವರು ಅನೇಕ ವರ್ಷಗಳಿಂದ ಈ ಬಂದಂಥ ವಿದ್ಯಾರ್ಥಿಗಳಿಗೆ ಎಲ್ಲರೂ ಸಹಿತ ವಿಧಾನಸೌಧವನ್ನು ಪರಿಚಯ ಮಾಡಿಸೋರೆ ಜ್ಞಾನಶೇಖರು. ತಮ್ಮ ಅಪಾರವಾಗಿರುವಂಥ ಜ್ಞಾನದ ಮೂಲಕ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಜ್ಞಾನಶೇಖರ್ ಅವರು ಇದ್ದಾರೆ, ಅವ್ರೇನು ಹೇಳ್ತಾ ಇದ್ದಾರೆ? ನಮಸ್ಕಾರ. ವಿದ್ಯಾರ್ಥಿಗಳೆಲ್ಲ ಬಂದರು. ಬಹುಶಃ ಗೋಪಾಲ್ ಗೌಡ್ರ ನೇತೃತ್ವದಲ್ಲಿ ಸಂವಿಧಾನ ಓದಬೇಕು ಅನ್ನೋತಕ್ಕಂಥ ಒಂದು ಯೋಜನೆ ಹಿಂದೆ ಲಾಸ್ಟ್ 2 ವರ್ಷದ ಹಿಂದೆನೇ ಆಗಿತ್ತು. ಇದು ಬಹಳ ಪ್ರಮುಖವಾಗಿ ಇತ್ತೀಚೆಗೆ ನಮ್ಮ ಯುವಕರಿಗೆ ಆ ಸಂವಿಧಾನದ ಬಗ್ಗೆ ತೊಗೊಬೇಕು, ಸಂವಿಧಾನದ ಬಗ್ಗೆ ತಿಳ್ಕೊಬೇಕು ಅನ್ನೋತಕ್ಕಂಥ ಮೊಟ್ಟ ಮೊದಲ ಬಾರಿಗೆ ಇಡೀ ಭಾರತದಲ್ಲಿ, ನನಗೆ ತಿಳಿದಂಗೆ ಕರ್ನಾಟಕದಲ್ಲಿ ಅದು ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇದು ಮಕ್ಕಳಿಗೆ ಇದು ತಿಳ್ಕೊಂಡ್ರೆ ಅವ್ರ ಮುಂದೆ
ಪ್ರಜ್ಞಾವಂತ ಏನು ಸಿಟಿಸನ್ ಆಗ್ಬೋದು ಅನ್ನೋ ಪರಿಕಲ್ಪನೆಯಿಂದ ಇದು ತೊಗೊಂಡಿದ್ದಾರೆ. ಇದು ಸಂಪೂರ್ಣ ಚಾನಲ್ನವ್ರು ತೊಗೊಂಡಿರತಕ್ಕಂಥ ಅಭಿಯಾನಕ್ಕೆ ಜಯವಾಗಲಿ. ನಾನು ಕೂಡ ಸಾಥ್ ಕೊಡ್ತೀನಿ. ಇಲ್ಲಿರತಕ್ಕಂಥ ಎಲ್ಲ ಮಕ್ಕಳು ನಿಮ್ಗೆ ಸಾಥ್ ಕೊಡ್ತಾರೆ. ಥ್ಯಾಂಕ್ ಯು ಸರ್. ಇದು ಎಲ್ಲ ವಿದ್ಯಾರ್ಥಿಗಳ ಮತ್ತು ಮಾರ್ಗದರ್ಶಕರ ಹೇಳಿಕೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು.